ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅತ್ಯಂತ ಶುಭಪ್ರದವಾದ ಒಂದು ಸುದ್ದಿಯನ್ನ ಇವಾಗ ಹೇಳ್ತಾ ಇರ್ತೀವಿ. ವರ್ಷವೂ ಸಹ ಇಂತಹ ಸುದ್ದಿಗಳು ಬರ್ತಾನೆ ಇರುತ್ತೆ. ಯಾರಿಗೆಲ್ಲ ನಮ್ಮ ಬದುಕು ಇಷ್ಟೇ, ಇನ್ನು ನಾವು ಬದುಕೋದಕ್ ಸಾಧ್ಯ ಇಲ್ಲ, ನಾವು ಜೀವನದಲ್ಲಿ ಏಳಿಗೆ ಆಗಬೇಕು, ಆಗ್ತಾನೆ ಇಲ್ಲ ಅಂತ ಅನ್ಕೊಳ್ಳೋರು, ಹಾಗೆ ಈಗಿರ್ತಕ್ಕಂತಹ ಒಂದು ಸಂದರ್ಭಕ್ಕಿಂತ ಅಥವಾ ಇಂತಹ ಒಂದು ಸ್ಥಿತಿಗಿಂತ ಉತ್ತಮವಾದ ಸ್ಥಿತಿಯನ್ನ ಪಡಿಬೇಕು. ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕೊರತೆ ಇರಬಾರ್ದು. ನಾವು ಅನ್ಕೊಂಡಿದ್ದೆಲ್ಲವೂ ಸಹ 10 ಪಟ್ಟು ಜಾಸ್ತಿ ಆಗ್ಬೇಕು, ದ್ವಿಗುಣ ಆಗ್ಬೇಕು, ಅಕ್ಷಯವಾಗ್ಬೇಕು. ನಮ್ಮ ಎಲ್ಲಾ ಕೆಲಸಗಳಲ್ಲೂ ಸಹ ಯಶಸ್ಸು ಸಿಗಬೇಕು, ಪಾಪಗಳೆಲ್ಲವೂ ನಶಿಸಿ ಹೋಗ್ಬೇಕು, ಶೋಕಗಳೇ ಇರಬಾರ್ದು, ಎಲ್ಲಾ ಕ್ಲೇಶಗಳು ದೂರ ಆಗ್ಬೇಕು, ಆರೋಗ್ಯ ಅಭಿವೃದ್ಧಿ ಆಗ್ಬೇಕು, ಮನೆಯಲ್ಲಿ ಧನ ಧಾನ್ಯ ದವಸಗಳು ತುಂಬಿ ತುಳುಕ್ತಾ ಇರಬೇಕು, ಗಿಡ ಮರ ಪಕ್ಷಿಗಳು ಪ್ರಕೃತಿ ಚೆನ್ನಾಗಿರ್ಬೇಕು, ಕುಟುಂಬ ಎಲ್ಲರೂ ಸಹ ಒಗ್ಗಟ್ಟಾಗಿರ್ಬೇಕು, ಭಗವಂತನ ಪೂರ್ಣ ಆಶೀರ್ವಾದ ನಮಗೆ ಸಿಗಬೇಕು ಅನ್ನೋರೆಲ್ಲರೂ ಸಹ ಈ ಒಂದು ಶುಭ ಸಂದರ್ಭವನ್ನ, ಶುಭ ಸಮಯವನ್ನ, ಶುಭ ಕಾಲವನ್ನ, ಶುಭ ದಿನವನ್ನ, ಶುಭ ತಿಥಿಯನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದ್ಭುತವಾದ ದಿನ ಇದು ಅಕ್ಷಯ ತೃತೀಯ. ವೈಶಾಖ ಮಾಸದ ತೃತೀಯ ದಿನ ಬರ್ತಕ್ಕಂಥದ್ದು ಈ ಅಕ್ಷಯ ತೃತೀಯ. ಅಕ್ಷಯ ಅಂತಂದ್ರೆ ದ್ವಿಗುಣ ಆಗ್ತಕ್ಕಂಥದ್ದು, ಹೆಚ್ಚಾಗ್ತಕ್ಕಂಥದ್ದು, ಜಾಸ್ತಿ ಆಗ್ತಕ್ಕಂಥದ್ದು. ಇವತ್ತು ಏನು ಮಾಡಿದ್ರು, ಏನ್ ತಗೊಂಡ್ರು, ಎಂತದ್ದೇ ಶುಭವನ್ನ ಮಾಡಿದ್ರು ಅದು 10 ಪಟ್ಟು 100 ಪಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಇಂಥ ಶುಭ ಸಮಯವನ್ನ, ಅದೃಷ್ಟವನ್ನ ತರ್ತಕ್ಕಂಥ, ಸಂಪತ್ತನ್ನು ಕೊಡ್ತಕ್ಕಂತಹ, ಸಮಸ್ಯೆಗಳೆಲ್ಲವನ್ನು ದೂರ ಮಾಡ್ತಕ್ಕಂಥದ್ದು ಇವತ್ತಿಗೆ ಈ ಒಂದು ಶುಭ ಸಂದರ್ಭದಲ್ಲಿ, ಶುಭ ಸಮಯದಲ್ಲಿ ಯಾರಿಗೇನು ಮಾಡ್ತಾರೋ ಅದೆಲ್ಲವೂ ಒಳ್ಳೇದಾಗುತ್ತೆ, ಅದೆಲ್ಲವೂ ಡಬಲ್ ಆಗುತ್ತೆ. ಅಂದ್ರೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗುತ್ತೆ. ಅದಕ್ಕೆ ಈ ದಿನ ಕೆಟ್ಟದ್ದನ್ನ ಮಾಡೋದೇ ಬೇಡ, ಯಾಕಂದ್ರೆ ಅದು ದುಪ್ಪಟ್ಟಾಗ್ಬಿಡುತ್ತೆ. ಒಳ್ಳೇದನ್ನೇ ಮಾತಾಡ್ಬೇಕು, ಕೆಟ್ಟವರ ಸಹವಾಸ ಮಾಡ್ಬಾರ್ದು, ಕೆಟ್ಟ ಜಾಗಕ್ಕೆ ಹೋಗ್ಬಾರ್ದು, ಕೆಟ್ಟ ಭಾಷೆ ಬಳಸ್ಬಾರ್ದು. ಯಾಕಂದ್ರೆ ಅದು 2 ಪಟ್ಟು ಜಾಸ್ತಿ ಆದಾಗ ಇಡೀ ವರ್ಷ ಸೋಲು ಅನ್ನೋದು, ತೊಂದರೆ ಅನ್ನೋದು ಉಂಟಾಗ್ತಾ ಇರುತ್ತೆ. ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಗೆಲುವು, ಯಶಸ್ಸು, ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ಎಲ್ಲಾ ರೀತಿಯ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಹೀಗೆ ಎಲ್ಲವೂ ಒಳ್ಳೇದೇ ಆಗ್ಬೇಕು. ನೋಡಿ, ಈ ಒಂದು ದಿನದ ವಿಶೇಷತೆ ಏನು ಅಂತಂದ್ರೆ, ಸಾಕ್ಷಾತ್ ಕುಬೇರನು ಮಹಾಲಕ್ಷ್ಮಿನ ಆರಾಧನೆ ಮಾಡಿ ಸಂಪತ್ತಿಗೆ ಅಧಿದೇವತೆ ಆಗಿರ್ತಕ್ಕಂಥದ್ದು. ಹಾಗೆ ಸ್ವರ್ಗದಿಂದ ಗಂಗಾಮಾತಿ ಭೂಮಿಗೆ ಬಂದಿರ್ತಕ್ಕಂಥದ್ದು, ಪರಶುರಾಮ ಜನ್ಮ ಪಡ್ಕೊಂಡಿರ್ತಕ್ಕಂಥದ್ದು, ಹಾಗೆ ಅನ್ನಪೂರ್ಣೇಶ್ವರಿ ಸಹ ಈ ದಿನ ಹುಟ್ಟಿರ್ತಕ್ಕಂಥದ್ದು. ಜೊತೆಗೆ ಸುಧಾಮನಿಗೆ ಸಂಪತ್ತನ್ನ ಕರುಣೆ ಮಾಡಿದ್ದು ಈ ದಿನ ಕೃಷ್ಣ ಪರಮಾತ್ಮ. ಇನ್ನು ಈ ದಿನ ವನವಾಸದಲ್ಲಿರ್ತಕ್ಕಂಥ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಸೂರ್ಯನ ಅನುಗ್ರಹದಿಂದ ಕೊಟ್ಟಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮ. ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು, ಆಹಾರಕ್ಕೆ ಕೊರತೆ ಇರಬಾರ್ದು ಅಂತ ಹೇಳಿ ಅಕ್ಷಯ ಪಾತ್ರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇದನ್ನ ಜೈನರು ಮತ್ತು ಹಿಂದೂಗಳು ಅತ್ಯಂತ ಪ್ರೀತಿಯಿಂದ ಶುದ್ಧವಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಜೈನ ತೀರ್ಥಂಕರು ಈ ದಿನ ಉಪವಾಸವನ್ನ ಮುರಿದು ಕಬ್ಬಿನ ರಸವನ್ನ ಸೇವನೆ ಮಾಡಿರ್ತಕ್ಕಂಥದ್ದು. ಅತ್ಯಂತ ಶ್ರೇಷ್ಠವಾದ ದಿನ. ಈ ದಿನ ಯಾವೆಲ್ಲ ವಸ್ತುಗಳನ್ನ ತಗೊಳ್ಬಹುದು, ಏನೆಲ್ಲ ಕಾರ್ಯಗಳನ್ನ ಮಾಡಬಹುದು, ಅದರಿಂದ ಏನೆಲ್ಲ ಫಲ ಸಿಗುತ್ತೆ ಅನ್ನೋದಾದ್ರೆ, ಹಣಕಾಸಿನ ಸಮಸ್ಯೆಗಳಿರ್ತಕ್ಕಂಥವ್ರು ಎಲ್ಲರೂ ಸಹ ಈ ದಿನ ಮಹಾಲಕ್ಷ್ಮಿಯನ್ನ, ಸೂರ್ಯನಾರಾಯಣನನ್ನ ಆರಾಧನೆ ಮಾಡ್ಕೊಳ್ಬೇಕು, ಮಹಾವಿಷ್ಣುವನ್ನ ಆರಾಧನೆ ಮಾಡ್ಕೊಳ್ಬೇಕು. ವೈಶಾಖ ಮಾಸದ ತೃತೀಯ ದಿನ ಈ ಸಲ ಏಪ್ರಿಲ್ 30ನೇ ತಾರೀಕು ಬುಧವಾರ ಬಂದಿರ್ತಕ್ಕಂಥದ್ದು. ಬುಧವಾರ ಅಂತಂದ್ರೆ ವಿಷ್ಣುವಿನ ಆರಾಧನೆ, ಹಾಗೆ ಅಡ್ಡಿ ಆತಂಕಗಳನ್ನು ದೂರ ಮಾಡ್ತಕ್ಕಂತಹ ಗಣೇಶನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಸಹ ಗಣೇಶ ಮತ್ತು ಮಹಾಲಕ್ಷ್ಮಿಯನ್ನ ವಿಷ್ಣುವಿನ ಸಮೇತ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು, ಎಲ್ಲಾ ಸಂಪತ್ತನ್ನ ಪಡಿತಕ್ಕಂಥದ್ದು. ಇವತ್ತು ದಾನ ಧರ್ಮ ಮಾಡೋದು, ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು, ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತಗೊಳ್ತಕ್ಕಂಥದ್ದು, ಹಾಗೆ ಪಶು ಪಕ್ಷಿಗಳಿಗೆ ಆಹಾರವನ್ನ, ನೀರನ್ನ ಕೊಡ್ತಕ್ಕಂಥದ್ದು, ಗಿಡಗಳನ್ನ ಮನೆಗೆ ತರ್ತಕ್ಕಂಥದ್ದು ತುಂಬಾ ಶ್ರೇಷ್ಠವಾಗಿರ್ತಕ್ಕದ್ದು. ಈ ದಿನ ಮನೆಗೆ ಪರಕೆಯನ್ನ ತರೋದು, ತುಪ್ಪ, ಬೆಲ್ಲ, ಸಕ್ಕರೆ, ಅಕ್ಕಿ, ಹೀಗೆ ಮನೆಗೆ ಏನೆಲ್ಲ ದಿನಸಿ ವಸ್ತುಗಳು ಬೇಕು ಎಲ್ಲವನ್ನ ತಗೊಂಡ್ಬರ್ತಕ್ಕಂಥದ್ದು. ಹಾಗೆ ಮನೆಗೆ ತುಳಸಿ ಗಿಡ, ಮಲ್ಲಿಗೆ ಗಿಡ, ಇಂತಹ ಒಳ್ಳೊಳ್ಳೆ ಗಿಡಗಳನ್ನ ತಗೊಂಡ್ ಬರ್ತಕ್ಕಂಥದ್ದು ತುಂಬಾ ಶ್ರೇಷ್ಠವಾದದ್ದು, ಒಳ್ಳೇದನ್ನ ಮಾಡ್ತಕ್ಕಂಥದ್ದು. ಚಿನ್ನವನ್ನೇ ಖರೀದಿ ಮಾಡ್ಬೇಕು ಅಂತಲ್ಲ, ತುಂಬಾ ಜನಕ್ಕೆ ಚಿನ್ನವನ್ನ ಖರೀದಿ ಮಾಡುವಂತಹ ಒಂದು ಸಂದರ್ಭ ಇರೋದಿಲ್ಲ, ಅಂತ ಒಂದು ಸಮಯ ಇನ್ನೂ ಒದಗ್ ಬಂದಿರೋದಿಲ್ಲ, ಅಂತವರೆಲ್ಲ ಬೇಜಾರ್ ಮಾಡ್ಕೊಳ್ಬಹುದು. ಬೆಳ್ಳಿಯನ್ನ ತಗೊಳ್ಬಹುದು, ಹಾಗೆ ತಾಳೆಯನ್ನ, ತಾಮ್ರದ ವಸ್ತುಗಳನ್ನ ತಗೊಳ್ಬಹುದು. ತಾಮ್ರದ ಒಂದು ಚೆಂಬನ್ನ ತಗೊಂಡ್ಬಂದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ಬೋದು, ದೇವರ ಮನೆಯಲ್ಲಿ ಅದ್ರಲ್ಲಿ ನೀರನ್ನ ತುಂಬಿಸಿ ಇಡಬಹುದು. ಬೆಳ್ಳಿಯ ವಸ್ತುಗಳನ್ನ, ದೇವರ ವಿಗ್ರಹಗಳನ್ನ, ಫೋಟೋಗಳನ್ನ ತರಬಹುದು, ಪೂಜಾ ಸಾಮಗ್ರಿಗಳನ್ನ ತರಬಹುದು, ಪೂಜೆಗೆ ಏನೆಲ್ಲ ಬೇಕು ಅಂತ ವಸ್ತುಗಳನ್ನ ತಗೊಂಡ್ ಬರ್ಬೋದು. ಇನ್ನು ಜೇನು ತುಪ್ಪವನ್ನ, ಕಲ್ಲು ಸಕ್ಕರೆಯನ್ನ,
ಹಾಗೆ ಒಣ ಹಣ್ಣುಗಳು ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಕಲ್ಲು ಸಕ್ಕರೆಯನ್ನು ತಗೊಂಡ್ಬಂದು ದೇವರ ಮುಂದೆ ನಿವೇದನೆ ಮಾಡಿ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಬಹುದು. ಇನ್ನು ಸೊಪ್ಪು ತರಕಾರಿಗಳನ್ನು ಸಹ ತಗೊಂಡ್ಬರ್ಬೋದು ಮನೆಗೆ. ಕೊತ್ತಂಬರಿ ಬೀಜವನ್ನ, ಅರಿಶಿಣವನ್ನ, ಕುಂಕುಮವನ್ನ ತಗೊಂಡ್ಬರ್ಬೋದು. ಹಾಗೆ ಮಸಾಲೆ ದಿನಸುಗಳನ್ನ, ಚಕ್ಕೆ, ಏಲಕ್ಕಿ, ಲವಂಗ, ಜಾಕಾಯಿ, ಜಾಪತ್ರೆ, ಈ ತರದ ವಸ್ತುಗಳನ್ನು ಸಹ ತಗೊಂಡ್ಬರ್ಬೋದು. ಇದೆಲ್ಲವೂ ಸಹ ಹಣವನ್ನ ಆಕರ್ಷಿಸ್ತಕ್ಕಂಥದ್ದು. ಅಡಿಗೆ ಮನೆಯಲ್ಲಿ ಏನೆಲ್ಲ ನಾವು ಪದಾರ್ಥಗಳನ್ನು ಬಳಸ್ತೀವೋ ಅದೆಲ್ಲವೂ ಸಹ ಮಹಾಲಕ್ಷ್ಮಿಗೆ ಅತ್ಯಂತ ಒಳ್ಳೆಯ ಪ್ರೀತಿಕರವಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಉಪ್ಪನ್ನ ಸಹ ತರ್ತಕ್ಕಂಥದ್ದು ಈ ದಿನ. ಹಾಗೆ ತುಪ್ಪದ ದೀಪಗಳನ್ನ ಹಚ್ಚತಕ್ಕಂಥದ್ದು, ಮಂತ್ರಗಳನ್ನ ಹೇಳ್ತಕ್ಕಂಥದ್ದು, ದೇವಸ್ಥಾನದಲ್ಲಿ ಪೂಜೆಗೆ ಕೊಡ್ತಕ್ಕಂಥದ್ದು, ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಹಾಲು, ಮೊಸರು, ತುಪ್ಪವನ್ನ ಮನೆಗೆ ತರಬಹುದು. ಹಾಗೆ ದೇವಸ್ಥಾನದಲ್ಲಿ ಅದನ್ನ ಕೊಡಬಹುದು. ಇನ್ನು ಅಲ್ಲಿ ಕೂತಿರ್ತಕ್ಕಂಥವ್ರಿಗೆ ಅಗತ್ಯ ಇರ್ತಕ್ಕಂಥ ವಸ್ತುಗಳನ್ನ ಕೊಡ್ತಕ್ಕಂಥದ್ದು, ಬಟ್ಟೆಗಳನ್ನ ದಾನ ಮಾಡ್ತಕ್ಕಂಥದ್ದು, ಸಿಹಿ ಪದಾರ್ಥಗಳನ್ನ, ಹಣ್ಣುಗಳನ್ನ ಅವ್ರಿಗೆ ಕೊಡ್ತಕ್ಕಂಥದ್ದು. ಇವತ್ತು ಏನ್ ಯಾರು ಕೊಡ್ತಿರೋ ಅದು ಒಳ್ಳೇದು, 10ರಷ್ಟು ವಾಪಸ್ ಬರುತ್ತೆ. ಏನ್ ಮನೆಗೆ ತರ್ತೀವೋ ಅದು ಒಳ್ಳೇದಾಗುತ್ತೆ. ಹಾಗೆ ಒಳ್ಳೆ ಮಾತುಗಳನ್ನ ಆಡ್ಬೇಕು. ಯಾವ ಕಾರಣಕ್ಕೂ ಕೆಟ್ಟ ಮಾತುಗಳನ್ನ ಆಡ್ಬಾರ್ದು, ನೋಯಿಸ್ಬಾರ್ದು, ಯಾರಿಗೂ ನಿಂದಿಸ್ಬಾರ್ದು, ಯಾರಿಗೂ ತೇಜೋವಧೆ ಮಾಡ್ಬಾರ್ದು. ಇದೇನು ಸಾಧ್ಯವಾದಷ್ಟು ಒಳ್ಳೆ ಮಾತುಗಳನ್ನೇ ಆಡ್ತಾ ಇರ್ಬೇಕು. ಬೆಳಗ್ಗಿಂದ ಸಂಜೆವರೆಗೂ ಯಾವ ಸಮಯದಲ್ಲಿ ಏನ್ ಮಾಡ್ತೋ ಅದು ಒಳ್ಳೇದನ್ನ. ಇನ್ನು ಮಂತ್ರಗಳನ್ನ ದೀಕ್ಷೆಯಾಗಿ ಪಡ್ಕೊಳ್ತಕ್ಕಂಥದ್ದು, ಹರಳುಗಳನ್ನ ತಗೊಳ್ತಕ್ಕಂಥದ್ದು, ನವರತ್ನಗಳನ್ನ ತಗೊಳ್ತಕ್ಕಂಥದ್ದು ಸಹ ಮಾಡ್ಬೋದು. ಹಾಗೆ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಔಷಧಿಗಳನ್ನ ಕೊಡಿಸ್ತಕ್ಕಂಥದ್ದು ಇರ್ಬೋದು. ಏನೇ ಒಂದು ಮಾಡಿ ಇವತ್ತು ಒಳ್ಳೇದಾಗುತ್ತೆ. ಜೊತೆಗೆ ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು, ಮದುವೆ ಮಾಡ್ತಕ್ಕಂಥದ್ದು, ಹೊಸ ವಾಹನಗಳನ್ನ ಖರೀದಿ ಮಾಡ್ತಕ್ಕಂಥದ್ದು, ಬಾಡಿಗೆ ಮನೆಗೆ ಹಾಲುಕ್ಸಿ ಹೋಗ್ತಕ್ಕಂಥದ್ದು, ಇನ್ನು ಏನಾದ್ರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನ ಶುರು ಮಾಡ್ತಕ್ಕಂಥದ್ದು, ಹೊಸದಾಗಿ ಕಚೇರಿಗಳನ್ನ ತೆಗಿತಕ್ಕಂಥದ್ದು, ಇದು ಯಾವ್ದಾದ್ರೂ ಮಾಡಿ ಅದು ಅಭಿವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ಹೊಸ ವಸ್ತ್ರಗಳನ್ನ ತಗೊಳ್ತಕ್ಕಂಥದ್ದು, ಅಗತ್ಯ ಇರೋರಿಗೆ ವಸ್ತ್ರ ದಾನ ಮಾಡ್ತಕ್ಕಂಥದ್ದು, ಆಹಾರವನ್ನ ಪ್ರಸಾದವನ್ನ ಕೊಡ್ತಕ್ಕಂಥದ್ದು, ಏನು ಮಾಡಿದ್ರು ಇವತ್ತು ಒಳ್ಳೇದಾಗುತ್ತೆ. ನಿಮಗೆ ಯಾವುದು ಮಾಡ್ಬೇಕು ಅನ್ಸುತ್ತೋ ಒಳ್ಳೇದು ಅದೆಲ್ಲವನ್ನು ಮಾಡಿ. ಹಾಗೆ ಒಳ್ಳೇದೇ ಮಾತಾಡ್ತಾ ಇರಿ. ಜೊತೆಗೆ ನಾಮ ಜಪಗಳನ್ನ ಬಿಡದೆ ಮಾಡಿ. ಇವತ್ತನೇ ದಿವಸ ಒಂದು ಮಂತ್ರ ದೀಕ್ಷೆಯನ್ನ ತಗೊಳ್ತಕ್ಕಂಥದ್ದು, ಧ್ಯಾನವನ್ನ ಮಾಡ್ತಕ್ಕಂಥದ್ದು, ಗುರುಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು, ಬಂಧು ಬಳಗದವರಿಂದ ಆಶೀರ್ವಾದವನ್ನ ಪಡ್ತಕ್ಕಂಥದ್ದು, ಅವರಿಂದ ₹1 ಅದು ತಗೊಳ್ತಕ್ಕಂಥದ್ದು. ಹಾಗೆ ಅಗತ್ಯ ಇರ್ತಕ್ಕಂಥವ್ರಿಗೆ ಮನೆಯಲ್ಲಿ ಮಕ್ಕಳಿಗೂ ಸಹ ಹಣವನ್ನ ಕೊಡ್ತಕ್ಕಂಥದ್ದು, ದುಪ್ಪಟ್ಟು, 100 ಪಟ್ಟು, 1000 ಪಟ್ಟು ಒಳ್ಳೇದಾಗ್ತಕ್ಕಂಥದ್ದು. ಈ ವಿಶೇಷ ದಿನವನ್ನ ಯಾವ ಕಾರಣಕ್ಕೂ ಬಿಡಬಾರ್ದು. ನೋಡಿ, ಇವತ್ತು ತುಂಬಾ ನಿದ್ದೆ ಮಾಡೋದು, ಮದ್ಯ ಸೇವನೆ ಮಾಡ್ತಕ್ಕಂಥದ್ದು, ಮಾಂಸ ಸೇವನೆ ಮಾಡ್ತಕ್ಕಂಥದ್ದು, ಅಥವಾ ಬೇರೆ ತರದ ಒಂದು ಬೇಡವಾದ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು, ಬೇರೆಯವರ ಒಂದು ವಸ್ತುಗಳನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಬೇರೆಯವ್ರನ್ನ ನಿಂದಿಸ್ತಕ್ಕಂಥದ್ದು, ಇದು ಯಾವ ಕಾರಣಕ್ಕೂ ಮಾಡ್ಲೇಬೇಡಿ. ಇವತ್ತಿನ ದಿನ ಏನ್ ಮಾಡ್ತೀವೋ ಅದು ಆ ವರ್ಷ ಪೂರ್ತಿ ಅದೇ ಆಗತಕ್ಕಂಥದ್ದು. ಪರೀಕ್ಷೆ ಮಾಡಿ ನೋಡಿ. ಮರ್ತೋಗ್ಬಿಡ್ಬೋದು. ನೀವು ಮಾಡ್ಬಿಟ್ಟು ಮರ್ತು ಬಿಟ್ರೆ ನಮ್ಗೆ ಯಾಕೆ ಈ ತರ ಕಷ್ಟ ಆಗ್ತಾ ಇದೆ, ಯಾಕೆ ಹಿಂಗ ಆಗ್ತಾ ಇದೆ ಅಂತ ಅನ್ಕೊಂಡ್ರೆ ಅದೆಲ್ಲದಕ್ಕೂ ಅವತ್ತಿನ ದಿನ ನಡ್ತಕ್ಕಂತಹ ಕೆಲಸಗಳಿರ್ಬೋದು. ಅಕ್ಷಯ ತೃತೀಯ ಅಂತಂದ್ರೆ ಇಲ್ಲಿ ನಮ್ಗೆ ಅಷ್ಟು ಸೌಭಾಗ್ಯ, ಶಕ್ತಿ, ಸಂಪತ್ತನ್ನ ಕರುಣೆ ಮಾಡ್ತಕ್ಕಂಥದ್ದು. ಇನ್ನು ಅಕ್ಷಯ ತೃತೀಯ ಅಂತಂದ್ರೆ ಬಸವ ಜಯಂತಿನು ಅಂತಾನೆ ಹೇಳ್ತೀವಿ. ಬಸವಣ್ಣನವರು ಹುಟ್ಟಿದಂತಹ ದಿನ. ಬಸವಣ್ಣನವರ ತತ್ವಗಳು, ವಚನಗಳು ಭಾರವಾಗಿರ್ತಕ್ಕಂಥದ್ದು. ಮನುಕುಲಗ ಒಳಿತಿಗಾಗಿ ಏನು ಬಸವಣ್ಣನವರ ತತ್ವಗಳನ್ನು, ವಚನಗಳನ್ನು ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಅದನ್ನ ಆಲಿಸ್ಬಿಟ್ರೆ, ಅದರಂತೆ ನಡ್ಕೊಂಡ್ಬಿಟ್ರೆ ಮನೆಯಲ್ಲಿ ಯಾವ ಒಂದು ಕಷ್ಟಗಳು ಇರೋದಿಲ್ಲ. ಅಷ್ಟು ಅದ್ಭುತವಾದ ಒಂದು ಮಹಾನ್ ವ್ಯಕ್ತಿ ಬಸವಣ್ಣನವರು. ಅವರ ವಚನಗಳು, ವಚನ ಅಂತಂದ್ರೆ ಆ ಮಾತುಗಳ, ನುಡಿಗಳ ಜೀವನಕ್ಕೆ ಶ್ರೇಯಸ್ಸು. ಎಲ್ಲವೂ 12ನೇ ಶತಮಾನದಲ್ಲಿ ಅವರು ಹೇಳಿ ಬಿಟ್ಟು ಕೊಟ್ಟು ಹೋಗಿದ್ದಾರೆ. ಅಂತಹ ನುಡಿಗಳನ್ನ ನಾವು ರೂಢಿಸ್ಕೊಂಡ್ರೆ, ಆಲಿಸ್ಕೊಂಡ್ರೆ, ನಡ್ಕೊಂಡ್ಬಿಟ್ರೆ ಕಷ್ಟಗಳೇ ಇರೋದಿಲ್ಲ. ಅಂತಹ ಶ್ರೇಷ್ಠವಾದ ವ್ಯಕ್ತಿಯ ಜನ್ಮದಿನ ಬಸವ ಜಯಂತಿ. ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರ ತಿಳ್ಕೊಳ್ಬೇಕು. ನಾವು ಹೇಳಿದ್ರೆ ಆಗಲ್ಲ, ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡ್ರೆ ಆಗೋದಿಲ್ಲ, ಅನುಭವಿಸ್ಬೇಕು ಅದನ್ನೆಲ್ಲ. ಅಂತಹ ಒಂದು ಶ್ರೇಷ್ಠವಾದ ದಿನ ಈ ಅಕ್ಷಯ ತೃತೀಯ ದಿನ. ಬಸವ ಜಯಂತಿ ಅಂತ ಯಾರೆಲ್ಲ ಆಚರಣೆ ಮಾಡ್ತಾರೋ, ಬಸವ ತತ್ವಗಳನ್ನ ಪಾಲಿಸ್ತಾ ಇದ್ದಾರೋ, ಅದರಲ್ಲಿರ್ತಕ್ಕಂಥ ಸಾರವನ್ನ ತಿಳ್ಕೊಂಡು ಅವರಿಗೆ ಅಪಚಾರ ಮಾಡದೇ ಇರೋ ರೀತಿನಲ್ಲಿ ನಮ್ಮ ಕರುನಾಡಲ್ಲಿ ಪ್ರತಿಯೊಬ್ರು ಅದನ್ನ ಅರ್ಥೈಸ್ಕೊಂಡು ಅದರಂತೆ ನಡ್ಕೊಳ್ಬೇಕು. ಇಲ್ಲಿ ಭೇದ ಭಾವ ಬೇಡ, ಜಾತಿ ಕುಲ ಮತ ಬೇಡ ಅಂತಾನೆ ಅವ್ರು ಹೇಳಿದ್ದು. ಮೇಲು ಕೀಳು ಇಲ್ಲ, ಕಷ್ಟ ಸುಖ ಅನ್ನೋದಿಲ್ಲ, ಎಲ್ಲರೂ ಒಂದೇ ಅನ್ನೋ ಒಂದು ತತ್ವವನ್ನು ಅವಾಗ್ಲೇ ಸಾರಿರ್ಬೇಕಾದ್ರೆ ಇನ್ನೂ ನಾವು ಯಾಕೆ ಹಿಂಗೆ ಮೌಢ್ಯವಾಗಿ ಬದುಕ್ತಾ ಇದ್ದೀವಿ? ಇಂತಹ ಪರಿಸ್ಥಿತಿಗೆ ಕಾರಣ ಏನು ಅಂತವರೆಲ್ಲ ಬಂದು ಹೋಗಿರ್ಬೇಕಾದ್ರೆ ನಮ್ಮ ಪ್ರಪಂಚ, ನಮ್ಮ ನಾಡು ಈ ಗತಿಯಲ್ಲಿ ಇದೆ ಅಂತಂದ್ರೆ ನಮ್ಮ ಮನುಷ್ಯ ಜೀವಿಗಳಿಗೆ ಯಾರು ಬಂದು ಏನ್ ಹೇಳಿದ್ರು ಇಷ್ಟೇ ನಾನು. ಇಂತಹ
ಸಾಧು ಸಂತರು, ಮಹಿಮಾನ್ವಿತರು, ಯೋಗಿಗಳು ನಮ್ಮ ಭೂಮಿಯಲ್ಲಿ ಹುಟ್ಟಿ ಎಲ್ಲವನ್ನ ತೋರಿಸಿಕೊಟ್ಟು ಹೋಗಿದ್ರು. ಇನ್ನು ಕಷ್ಟ ದುಡ್ಡಿಲ್ಲ, ಜಾತಿ ಮತ ಮೇಲು ಕೀಳು ಅಂತ ಬದುಕ್ತಾ ಇದಾರೆ ಅಂದ್ರೆ ಅದಕ್ಕೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಒಂದೊಂದು ಮಹಾನ್ ವ್ಯಕ್ತಿ ಹುಟ್ಟು ಬಂದಾಗ್ಲೂ ಒಂದೊಂದು ಸಂಘ ಸಂಸ್ಥೆಗಳು, ಒಂದೊಂದು ವಿಚಿತ್ರವಾದ ಬೇಡವೇ ಬೇಡ ಆ ತರದೆಲ್ಲ ಉಟ್ಕೊಂಡು ಈ ಒಂದು ನಶ್ವರವಾದ ಈ ದೇಹಕ್ಕೆ ಇಷ್ಟೆಲ್ಲ ಕಷ್ಟವನ್ನ ಕೊಟ್ಕೊಂಡು ಬದುಕಬೇಕಾ ಅನ್ಸುತ್ತೆ. ಇರುವಷ್ಟು ದಿನ ಎಷ್ಟು ನೆಮ್ಮದಿಯಾಗಿ, ಎಷ್ಟು ಚೆನ್ನಾಗಿ ಒಕ್ಕಟ್ಟಾಗಿ ಆರಾಮಾಗಿ ಬದುಕಬಹುದು. ಯಾವುದು ತಗೊಂಡು ಹೋಗಲ್ಲ. ಕಡೇನಲ್ಲಿ ಇದು ಒಂದು ಜ್ಞಾನೋದಯ ಆಗೋದಕ್ಕಿಂತ ಮುಂಚೆನೆ ಎಲ್ಲರೂ ಶಕ್ತಿ ಇರುವಾಗ, ಯೌವನ ಇರುವಾಗ, ಅಧಿಕಾರ ಇರುವಾಗ್ಲೇ ಇಂತಹ ಒಂದು ತತ್ವಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ ಶ್ರೇಷ್ಠ ಜೀವನ. ಬಸವಣ್ಣನವರನ್ನ ತುಳಿದವ್ರು ಯಾರು? ಅವ್ರಿಗೆ ನೋವು ಕೊಟ್ಟವ್ರು ಯಾರು? ನಮ್ಮವ್ರೆ ಅಲ್ವಾ? ಅದ್ ಯಾತಕ್ಕೆ ಅಸೂಯೆ ಪಡ್ತಾರು ನೋಡಿ. ಕಾಲ ಯಾವ್ದಾದ್ರು ಅವಾಗೂ ಅಷ್ಟೇ ಇವಾಗ್ಲೂ ಅಷ್ಟೇ ಅಸೂಯೆಯ ಮನುಷ್ಯನಲ್ಲಿ ತಾಂಡು ಮಾಡ್ತಾ ಇದ್ವಿ. ಎಷ್ಟು ಪೂಜೆ ಪುನಸ್ಕಾರ ಮಾಡುದು, ಎಂತ ದೇವಾಲಯಕ್ಕೆ ಹೋದ್ರು, ಎಂತ ಪುಣ್ಯಕ್ಷೇತ್ರಕ್ಕೆ ಹೋದ್ರು, ಮನಸ್ಸಿನಲ್ಲಿರ್ತಕ್ಕಂಥ ಕೊಳಕನ್ನ ತೊಳ್ಕೊಂಡಿಲ್ಲ ಅಂತಂದ್ರೆ ಒಬ್ಬ ವ್ಯಕ್ತಿ ಮೇಲಕ್ಕೆ ಬರ್ತಾ ಇದಾರೆ, ಏನೋ ಒಂದು ಒಳ್ಳೆ ವಿಚಾರವನ್ನು ಹೇಳ್ತಾ ಇದಾರೆ ಅಂದ್ರೆ ತುಳಿಯೋದಕ್ಕೆ ನೋಡ್ತಾರೆ. ಆಗಿನ ಕಾಲದಲ್ಲಿ ಅಂತಂದ್ರೆ ಇನ್ನು ಈಗಿನ ಕಾಲದಲ್ಲಿ ಈ ವೈಜ್ಞಾನಿಕ ಯುಗದಲ್ಲಿ ಇಂಥ ತಂತ್ರಜ್ಞಾನ ಇಷ್ಟೊಂದು ಬೆಳೆದಿರ್ಬೇಕಾದ್ರೆ ಅದರ ಒಂದು ಮೋಹಕ್ಕೆ ಒಳಗಾಗಿರ್ಬೇಕಾಗ್ತದೆ. ಜನರಲ್ಲಿ ಅದನ್ನ ಕಮ್ಮಿ ಮಾಡಕ್ಕಾಗುತ್ತಾ? ಯಾರಿಗೆಲ್ಲ ಶ್ರೇಷ್ಠವಾದ ಬದುಕ್ಬೇಕು, ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು, ಶುದ್ಧವಾದ ಜೀವನ ಆರೋಗ್ಯ ಕಾಪಾಡ್ಕೊಳ್ಬೇಕು, ಭಗವಂತ ಒಂದೇ, ನಾಮ ಹಲವು, ಭಗವಂತ ಒಂದೇ ಅಂತ ತಿಳ್ಕೊಳ್ಳೋರ್ಗೆ ಇದೆಲ್ಲವೂ ಬೇಕಾಗುತ್ತೆ. ಅದೇ ನಿಜ ಹೇಳ್ತೀವಿ, ಮನುಷ್ಯ ಹೋಗೋದ್ರಲ್ಲಿ ಒಳಗಡೆಗೆ ಪ್ರತಿಯೊಬ್ಬರಿಗೂ ಅದರ ಅರಿವು ಉಂಟಾಗುತ್ತೆ. ತಾನು ಮಾಡಿದ ಪಾಪಗಳು ತನ್ನನ್ನ ಹಿಂಡದೆ ಬಿಡೋದಿಲ್ಲ. ಹೊರಗಿ ಮರಗಿ ನರಳಿ ಹೋಗ್ತಾರೆ. ಅಂತ ಹೋಗೋದನ್ನ ತಪ್ಪಿಸೋದಕ್ಕೇನೆ ಇಂತಹ ಎಲ್ಲ ವಿಚಾರಗಳು. ಯಾವತ್ತೋ ಒಂದು ದಿವಸ ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲೇ ಇದೆಲ್ಲವನ್ನ ತಿಳ್ಕೊಂಡ್ರೆ ಒಳ್ಳೇದಲ್ಲ. ಎಷ್ಟು ಬೇಕು ಅಷ್ಟು, ಅಂದ್ರೆ ಆ ಆರೋಗ್ಯ ಆನಂದಕ್ಕೆ ಎಷ್ಟು ಬೇಕು ಅಷ್ಟು ತಿಳ್ಕೊಂಡು ನಮ್ಮ ಜೀವನವನ್ನ ಸರಿ ಮಾಡ್ಕೊಳ್ಬಹುದು. ಇನ್ನು ಈ ಅಕ್ಷಯ ತೃತೀಯ ದಿನ ನೀರಿನಲ್ಲಿ ತುಳಸಿಯನ್ನ ಹಾಕಿ ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡ್ಕೋಬಹುದು. ಕೆಂಪು ಹೂಗಳಿಂದ ಲಕ್ಷ್ಮೀನಾರಾಯಣನನ್ನ, ಕುಬೇರನನ್ನ ಆರಾಧನೆ ಮಾಡ್ಕೊಳ್ಳೋದು. ಹಾಗೆ ಶ್ರೀಮನ್ ನಾರಾಯಣನ್ಗೆ ಗಂಧದ ಪುಡಿಯಿಂದ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು, ಅದನ್ನ ಅರ್ಪಣೆ ಮಾಡ್ತಕ್ಕಂಥದ್ದು, ಗಂಧದ ಚಕ್ಕೆಯನ್ನ ಮನೆಗೆ ತರ್ತಕ್ಕಂಥದ್ದು, ದೇವಸ್ಥಾನಗಳಲ್ಲಿ ಪೂಜೆಗೆ ಅಭಿಷೇಕಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನ ಕೊಡ್ತಕ್ಕಂಥದ್ದು. ಹಾಗೆ ಮನೆಗೆ ಕವಡೆ ಇರ್ಬೋದು, ಗೋಮತಿ ಚಕ್ರ ಇರ್ಬೋದು, ಶ್ರೀಫಲ ಇರಬಹುದು, ಕೆಂಪು ಗುಲ್ಗಂಜಿ, ಬಿಳಿ ಗುಲ್ಗಂಜಿ, ಇದನ್ನೆಲ್ಲವನ್ನ ತಗೊಂಡ್ ಬರ್ಬೋದು. ಇದನ್ನೆಲ್ಲ ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ತಮ್ಮ ತಿಜೋರಿಯಲ್ಲಿ ಹಣ ಇರ್ತಕ್ಕಂಥ, ತಿಜೋರಿನಲ್ಲಿ ಹಣ ಇರ್ತಕ್ಕಂಥ ಸ್ಥಳದಲ್ಲಿ, ಕಚೇರಿಗಳಲ್ಲಿ ಎಲ್ಲಿ ಹಣ ಇಡ್ತಿರೋ, ಬಂಗಾರ ಇಡ್ತಿರೋ ಅಲ್ಲೆಲ್ಲ ಇಡ್ಬೋದು. ಬಂಗಾರ ಕೊಂಡ್ಕೊಳಕ್ ಆಗೋರು ಕೊಂಡ್ಕೊಳ್ಳಿ, ಚಿನ್ನ ಬೆಳ್ಳಿ ಬೇಕು ಅಂತ ಬಯಸೋರು ಖಂಡಿತ ತಗೊಳ್ಳಿ. ಇಲ್ಲ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅನ್ನೋರಿಗೆ ಹೇಳಿರ್ತಕ್ಕಂಥ ಯಾವ್ದಾದ್ರು ಒಂದು ಅಷ್ಟು ವಸ್ತುಗಳನ್ನ ಮನೆಗೆ ತನ್ನಿ. ಏನು ವಾಸ್ತು ದೋಷ ದೂರ ಆಗ್ಬೇಕು ಅನ್ನೋದಾದ್ರೂ ಸಹ ಮನೇಲಿ ಇಡಬೇಕಂತಹ ಗಿಡಗಳು ಸಿಗುತ್ತಂತಹ ಚಿಕ್ಕ ಚಿಕ್ಕ ಗಿಡಗಳನ್ನ ತಗೊಂಡ್ ಬಂದಿಡಿ. ಹಾಗೆ ನವಿಲು ಗಿಡಗಳನ್ನ ತಗೊಂಡ್ ಬರ್ಬೋದು, ಕೊಳಲನ್ನ ತರಬಹುದು, ಕ್ರಿಸ್ಟಲ್ಗಳನ್ನ ತಂದು ಮನೆಯಲ್ಲೂ ಸಹ ಇಟ್ಕೊಳ್ಬಹುದು. ಅಂದ್ರೆ ಹರಳುಗಳು, ಹೀಗೆ ಯಾವ್ದಾದ್ರೂ ಸರಿ ನಿಮ್ಗೆ ಇಷ್ಟವಾದದನ್ನ ತಂದು ಮನೆಯಲ್ಲಿ ಇಟ್ಕೊಂಡು ಅವತ್ತಿನ ದಿನದಿಂದಲೇ ನಮ್ಮ ಜೀವನ ಬದಲಾಯಿತು. ನಮ್ಮ ಎಲ್ಲಾ ಮುಚ್ಚಿರುವ ಮಾರ್ಗಗಳು ತೆಗೆಯುತ್ತೆ, ಇನ್ನು ಕಷ್ಟಗಳು ಕರಗು ಹೋಗುತ್ತೆ, ಇನ್ನು ನಮಗೆ ಎಲ್ಲವೂ ಶುಭವೇ, ಒಳ್ಳೆಯದೇ ಆಗುತ್ತೆ ಈ ವರ್ಷ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಮನಸ್ಸೇ ಎಲ್ಲದಕ್ಕೂ ಒಳ್ಳೇದ್ ಮಾಡ್ತಕ್ಕಂಥದ್ದು. ಮನಸ್ಸಿದ್ದರೆ ಮಾರ್ಗ, ಕಷ್ಟ ಪಟ್ಟರೆ ಫಲ, ಕೈ ಕೆಸರಾದ್ರೆ ಬಾಯಿ ಮೊಸರು. ಹಾಗಾಗಿ ಪ್ರಯತ್ನಕ್ಕೆ ಫಲ ಉಂಟು. ಏನೆಲ್ಲ ಒಳ್ಳೇದ್ ಮಾಡ್ತೀವೋ ಅಂತದೆಲ್ಲವೂ ಸಹ ಶುಭ ಸುದ್ದಿಯನ್ನ ಕೊಡ್ತಕ್ಕಂಥದ್ದು. ಒಂದು 11 ದಿನ ನೀವು ಮನೆಯಲ್ಲಿ ಇದೇ ರೀತಿ ಪ್ರಯತ್ನವನ್ನ ಮಾಡಿ ಪೂಜೆ ಮಾಡೋದಿರ್ಬೋದು, ತಂದಿರ್ತಕ್ಕಂಥ ವಸ್ತುಗಳನ್ನ ಇಟ್ಟು ಪೂಜೆ ಮಾಡೋದಿರ್ಬೋದು, ಅಥವಾ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದಿರ್ಬೋದು, ಅಥವಾ ದೇವಸ್ಥಾನದಲ್ಲಿ ಸತ್ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಇರ್ಬೋದು. 11 ದಿನ ಮಾಡ್ಬಿಟ್ಟು ಎಂತಹ ಅದ್ಭುತ ಫಲ, ಅದ್ಭುತ ಯೋಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಅಕ್ಷಯ ದಿನದಿಂದ ಮುಂದಿನ ಅಕ್ಷಯ ತೃತೀಯದ ಒಳಗಡೆ ಎಲ್ಲರ ಮನೆಯಲ್ಲೂ ಬದಲಾವಣೆ ಆಗಿರ್ಬೇಕು. ಒಳ್ಳೆ ರೀತಿಯಲ್ಲಿ ಒಳ್ಳೇದೇ ಆಗ್ತಾ ಇರ್ಬೇಕು. ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ, ಒಳ್ಳೇದನ್ನೇ ಕೇಳ್ತಾ ಇರಿ, ಒಳ್ಳೇದನ್ನೇ ಮಾಡಿ.